ನ್ಯೂಸಲ್ಲಿ ಬಂತು, ಬಾಗೇಪಲ್ಲಿನಲ್ಲಿ 2 ಡೆತ್ ಆಗಿದೆ, ಡಾಕ್ಟರ್ಸ್ಗಳು ಸರಿಯಾಗಿ ಬರ್ತಾ ಇಲ್ಲ ಅಂತ ಹಾಸ್ಪಿಟಲ್ ಮೇಲೆ ಒಂದು ವರದಿಯಾಗಿತ್ತು. ಸೊ ಆ ವಿಚಾರವಾಗಿ ನಾನು ಇವತ್ತು ವಿಚಾರಣೆ ಮಾಡಲಿಕ್ಕೆ 2 ಪೇಷಂಟ್ ಯಾವ ಕಾರಣಕ್ಕೆ ಡೆತ್ ಆದರು ಅಥವಾ ಸರಿಯಾದಂಥ ಚಿಕಿತ್ಸೆ ಬಾಗೇಪಲ್ಲಿನಲ್ಲಿ ಸಿಗ್ತಾ ಇದೆಯಾ ಇಲ್ವಾ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿಗೆ ಭೇಟಿ ನೀಡಿದೆ. ಇವತ್ತು ನಾನು ಜಿಲ್ಲೆಯ ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಬಿ ಶಿಲ್ಪಾ ದಿಢೀರ್ ಭೇಟಿ, ಸ್ವಚ್ಛತೆ ನಿರ್ವಹಣೆ, ಆರೋಗ್ಯ ಸೇವೆ ಕುರಿತು ಪರಿಶೀಲನೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾತ್ರಿ ಪಾಳ್ಯ ವೈದ್ಯರಿಲ್ಲದೆ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ 2 ರೋಗಿಗಳು ಮಂಗಳವಾರ ರಾತ್ರಿ ಮೃತಪಟ್ಟಿದ್ದ ಸುದ್ದಿ ರಾಜ್ಯ ಮಟ್ಟದ ಖಾಸಗಿ ನ್ಯೂಸ್ ಪೇಪರ್ನಲ್ಲಿ ತಾಲೂಕಿನ ಮೈನಗಾನಪಲ್ಲಿಯ ವೇಣುಗೋಪಾಲ್ 59 ವರ್ಷ, ಗೂಳೂರು ಹೋಬಳಿ ಡಿ ಕೊತ್ತಪಲ್ಲಿಯ ವೆಂಕಟಮ್ಮ 52 ವರ್ಷ ಮೃತಪಟ್ಟಿದ್ದು ಸುದ್ದಿ ಮಂಗಳವಾರ ಪ್ರಕಟವಾಗಿತ್ತು. ಈ ವರದಿಯನ್ನ ಆಧರಿಸಿ ಅಲ್ಲಿನ ಬಾಗೇಪಲ್ಲಿ ಪಟ್ಟಣದ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶೆ ಬಿ ಶಿಲ್ಪಾ ಹಾಗೂ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ನ್ಯಾಯಾಧೀಶರಾದ ಮಂಜುನಾಥಾಚಾರಿ ಅವರು ಗುರುವಾರ ಬೆಳಗ್ಗೆ 11 ಗಂಟೆಗೆ ದಿಢೀರ್ ಭೇಟಿ ನೀಡಿ ಸ್ವಚ್ಛತೆ ನಿರ್ವಹಣೆ, ಆರೋಗ್ಯ ಸೇವೆ ಕುರಿತು ಪರಿಶೀಲನೆ ನಡೆಸಿದ್ದಾರೆ. ನಂತರ ಮಾತನಾಡಿದ ನ್ಯಾಯಾಧೀಶರು, ಪ್ರತಿನಿತ್ಯ ಕರ್ತವ್ಯ ನಿರತ ವೈದ್ಯರು ಹಾಗೂ ಸಿಬ್ಬಂದಿ ಮಾಹಿತಿ ಪ್ರಕಟಿಸಬೇಕು, ಸಿಬ್ಬಂದಿ ಕಡ್ಡಾಯವಾಗಿ ಸಮವಸ್ತ್ರ ಧರಿಸಬೇಕು ಎಂದು ಸೂಚಿಸಿದ್ದಲ್ಲದೆ ಗುರುತಿನ ಚೀಟಿ ಹಾಕಿಕೊಳ್ಳದ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡರು. ಶೌಚಾಲಯದ ಬಾಗಿಲು ತೆರೆಸಿ ಸ್ವಚ್ಛತೆ ಇಲ್ಲದ ಕಾರಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಬರುವ ಬಡ ರೋಗಿಗಳ ಜೊತೆ ಸೌಜನ್ಯಯುತವಾಗಿ ವರ್ತಿಸಿ ಮಾನವೀಯತೆ ದೃಷ್ಟಿಯಿಂದ ಗುಣಮಟ್ಟದ ಆರೋಗ್ಯ ಸೇವೆ ನೀಡಬೇಕು ಎಂದು ಸೂಚನೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಟಿಎಚ್ಒ ಡಾಕ್ಟರ್ ಸುಜಿತ್ ರೆಡ್ಡಿ, ವೈದ್ಯರಾದ ಮುಬಾರಕ್, ಡಾಕ್ಟರ್ ವಿನಯ್, ಆರೋಗ್ಯ ಸಹಾಯಕರಾದ ಬಸವರಾಜ್, ಮಂಜುಳಾ ಹಾಗೂ ಸಾರ್ವಜನಿಕರು ಹಾಜರಿದ್ದರು. ನಮಸ್ಕಾರ. ಮೊನ್ನೆ ಏನು ಒಂದು ನ್ಯೂಸಲ್ಲಿ ಬಂತು, ಬಾಗೇಪಲ್ಲಿನಲ್ಲಿ 2 ಡೆತ್ ಆಗಿದೆ, ಡಾಕ್ಟರ್ಸ್ಗಳು ಸರಿಯಾಗಿ ಬರ್ತಾ ಇಲ್ಲ ಅಂತ ಹಾಸ್ಪಿಟಲ್ ಮೇಲೆ ಒಂದು ವರದಿಯಾಗಿತ್ತು. ಸೊ ಆ ವಿಚಾರವಾಗಿ ನಾನು ಇವತ್ತು ವಿಚಾರಣೆ ಮಾಡಲಿಕ್ಕೆ 2 ಪೇಷಂಟ್ ಯಾವ ಕಾರಣಕ್ಕೆ ಡೆತ್ ಆದರು ಅಥವಾ ಸರಿಯಾದಂಥ ಚಿಕಿತ್ಸೆ ಬಾಗೇಪಲ್ಲಿನಲ್ಲಿ ಸಿಗ್ತಾ ಇದೆಯಾ ಇಲ್ವಾ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿಗೆ ಭೇಟಿ ನೀಡಿದೆ. ಇವತ್ತು ನನ್ನ ಜೊತೆ TLSC ಮೆಂಬರ್ ಸೆಕ್ರೆಟರಿ ಹಾಗೂ ನ್ಯಾಯಾಧೀಶರಾದಂಥ ಮಂಜುನಾಥಾಚಾರಿ ಸರ್ ಕೂಡ ನನ್ನ ಜೊತೆ ಇದ್ದಾರೆ. ಇಬ್ಬರು ಭೇಟಿ ನೀಡಿದಾಗ ಒಂದೊಂದು ಕಂಡು ಬಂದಿದ್ದು, ಬಾಗೇಪಲ್ಲಿನಲ್ಲಿ ತುಂಬ ಜನ ಪೇಷಂಟ್ಸ್ ಇದ್ದಾರೆ. ನಾನು ಈಗಾಗಲೇ ಡಾಕ್ಟರ್ನ ನಾನು ವಿಚಾರಣೆ ಮಾಡಿದಾಗ ದಿನಕ್ಕೆ 500ರಿಂದ ಇನ್ ಪೇಷಂಟ್ಸು ಹೊರ ರೋಗಿ ಚಿಕಿತ್ಸೆ ಪಡೆಯೋಕ್ಕೆ ಬಂದಿರೋವಂಥವ್ರು. ಸೊ ಸರಿಯಾದಂಥ ವೈದ್ಯರ ಒಂದು ಏನಂತಾರೆ, ಒಂದು 2-3 ಜನ ಅಷ್ಟೇ ವೈದ್ಯರಿದ್ದಾರೆ. ಹಾಗಾಗಿ ಸ್ವಲ್ಪ ವೈದ್ಯರು ಜಾಸ್ತಿ ಬೇಕಾಗ್ತದೆ ಇಲ್ಲಿಗೆ. ಮತ್ತು ನರ್ಸ್ಗಳ ಕೊರತೆಗಳಿದೆ, ಮತ್ತು ನೀಟ್ನೆಸ್ ಕೊರತೆ ಇದೆ. ನಾನು ವಿಚಾರಣೆ ಮಾಡಿದೆ ಡಾಕ್ಟರ್ಸ್ನ. ಈಗ ಆಲ್ರೆಡಿ ಈ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿ ಬೇರೆ ಕಡೆ ಬಿಲ್ಡಿಂಗ್ ಕಟ್ಟುವಂಥ ವ್ಯವಸ್ಥೆನೂ ಆಗಿದೆಯಂತೆ, ಬಟ್ ಇನ್ನೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಬಟ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಇವಾಗ ನೋಡಿದ ಒಂದು ರೌಂಡು ಹಾಸ್ಪಿಟಲ್ ನೋಡಿದಾಗ ಶುಚಿತ್ವ ಭಾಳ ಕಡಿಮೆ ಇದೆ, ಮತ್ತು ಡಾಕ್ಟರ್ಸ್ಗಳು ಕಡಿಮೆ ಇದ್ದಾರೆ, ಪೇಷಂಟ್ಸ್ ಜಾಸ್ತಿ ಇದ್ದಾರೆ, ಸರಿಯಾದಂಥ ಚಿಕಿತ್ಸೆ ಇಲ್ಲ. ಖಂಡಿತ ಇದ್ರ ಬಗ್ಗೆ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಿ ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ನಾನು ಕಾರ್ಯವನ್ನು ಮಾಡ್ತೀನಿ. ಜೊತೆಗೆ 2 ಪೇಷಂಟ್ಸ್ ಏನು ಮೊನ್ನೆ ತೀರ್ಕೊಂಡ್ರು, ಆ ಪೇಷಂಟ್ಸ್ ಅವ್ರದ್ದು ಡೀಟೇಲ್ಸ್ ತೊಗೊಂಡಿದ್ದೀನಿ. ಈಗ ಡಾಕ್ಟರ್ಸ್ದು ಸ್ಟೇಟ್ಮೆಂಟ್ ತೊಗೊಂಡಿದ್ದೀನಿ. ನಂತರ ಆ 2 ಪೇಷಂಟ್ ಮನೆಯವ್ರನ್ನ ಕರೆಸಿ ನಾನು ಅವ್ರ ಸ್ಟೇಟ್ಮೆಂಟ್ ತೊಗೊಂಡು ಏನು ವ್ಯತ್ಯಾಸ ಆಗಿದೆ ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಿ ನಾನು ನಂತರ ವರದಿ